ಬಾಂಗ್ಲಾದೇಶದಲ್ಲಿ ಇರುವ ಅಲ್ಪಸಂಖ್ಯಾತ ಹಿಂದೂಗಳಿಗಾಗಿ ಪೇಜಾವರ ಶ್ರೀಗಳು ವಿಶ್ವ ಪ್ರಸನ್ನ ಶ್ರೀಗಳು ಧ್ವನಿ ಎತ್ತಿದ್ದಾರೆ. ಬಾಂಗ್ಲಾ ಹಿಂದೂಗಳ ಕ್ಷೇಮಕ್ಕಾಗಿ ದೀಪ ಬೆಳಗಿಸಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಬಾಂಗ್ಲಾ ಹಿಂದೂಗಳಿಗಾಗಿ ಪ್ರಾರ್ಥಿಸಿದ್ದಾರೆ ವಿಶ್ವ ಪ್ರಸನ್ನ ತೀರ್ಥ ಶ್ರೀಗಳು. ಪೇಜಾವರ ಶ್ರೀಗಳು ಪ್ರಾರ್ಥನೆಯನ್ನ ಮಾಡಿರೋದು, ದೀಪ ಬೆಳಗಿಸಿ ಪ್ರಾರ್ಥನೆ ಮಾಡಿರೋದು. ನೀವೆಲ್ಲರೂ ಕೂಡ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವ ಹಿಂದೂಗಳ ನರಮೇಧವನ್ನು ಖಂಡಿಸಿ ಹಿಂದೂಗಳಿಗಾಗಿ ಪ್ರಾರ್ಥನೆ ಮಾಡಿ ಅನ್ನುವ ಅಭಿಯಾನವನ್ನು ಕೂಡ ಮಾಡೋದಕ್ಕೆ ಕರೆ ಕೊಟ್ಟಿದ್ದಾರೆ. ಮನೆ ಮಠ ಮಂದಿರಗಳಲ್ಲಿ ದೇವರಿಗೆ ದೀಪವನ್ನು ಬೆಳಗಿಸಿ ಪ್ರಾರ್ಥಿಸಲು ಕರೆ ಕೊಟ್ಟಿದ್ದಾರೆ. ಬಾಂಗ್ಲಾ ಹಿಂದೂಗಳಿಗಾಗಿ ಒಂದು ಹೆಚ್ಚುವರಿ ದೀಪವನ್ನು ಬೆಳಗಿಸಲು ಕರೆ ಕೊಟ್ಟಿದ್ದಾರೆ. ಬಾಂಗ್ಲಾ ಹಿಂದೂಗಳಿಗಾಗಿ ಇಂದು ಒಂದು ಹೆಚ್ಚುವರಿ ದೀಪವನ್ನು ಬೆಳಗಲು ಕರೆ ಕೊಟ್ಟಿದ್ದಾರೆ ಪೇಜಾವರ ಶ್ರೀಗಳು. ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಗಳು ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಹಿಂದೂಗಳ ನರಮೇಧವನ್ನು ಖಂಡಿಸೋದ್ರ ಜೊತೆಗೆ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಮನೆಯ ದೇವರ ಮುಂದೆ ಹೆಚ್ಚುವರಿಯಾಗಿ ನಾವು ಸಹಜವಾಗೇ ಒಂದು ದೀಪವನ್ನು ಹಚ್ಚುತ್ತೀವಿ, ಆದರೆ ಇನ್ನೊಂದು ದೀಪವನ್ನು ಹಚ್ಚಿ ಬಾಂಗ್ಲಾದಲ್ಲಿ ಆಗ್ತಾ ಇರುವ ಹಿಂದೂಗಳ ನರಮೇಧವನ್ನು ಖಂಡಿಸಿ ದೀಪವನ್ನು ಬೆಳಗಿಸುವ ಮೂಲಕ ಪ್ರಾರ್ಥನೆ ಮಾಡಿ ಅಂಥೇಳಿ ಪೇಜಾವರ ಶ್ರೀಗಳು ಕರೆ ಕೊಟ್ಟಿದ್ದಾರೆ. ಆ ಮೂಲಕ ಪೇಜಾವರ ಶ್ರೀಗಳು ಹಿಂದೂಗಳಿಗೆ ಯಾವುದೇ ಸಮಯದಲ್ಲಿ ಆಪತ್ತು ಎದುರಾದಾಗಲೂ ಕೂಡ ಅದರ ಪರವಾಗಿ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾರೆ, ಖಂಡಿಸ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಈಗ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂಥ ಈ ಎಲ್ಲ ನರಮೇಧ ಇತ್ತಲ್ಲ, ಹಿಂದೂಗಳ ನರಮೇಧ ಕಂಡಲ್ಲಿ ಬೆಂಕಿ ಹಚ್ಚಿ ಸುಟ್ಟಾಕ್ತಿದ್ದಾರೆ. ಇದನ್ನು ಖಂಡಿಸಿ ಭಾರತದ ಹಿಂದೂಗಳಿಗೆ ಪ್ರಾರ್ಥನೆ ಮಾಡುವಂತೆ ಕರೆ ಕೊಟ್ಟಿದ್ದಾರೆ. ಬಾಂಗ್ಲಾದೇಶದಲ್ಲಿ ಇರುವ ಅಲ್ಪಸಂಖ್ಯಾತ ಹಿಂದೂಗಳಿಗಾಗಿ ಪೇಜಾವರ ಶ್ರೀಗಳು ವಿಶ್ವ ಪ್ರಸನ್ನ ಶ್ರೀಗಳು ಧ್ವನಿ ಎತ್ತಿದ್ದಾರೆ. ಬಾಂಗ್ಲಾ ಹಿಂದೂಗಳ ಕ್ಷೇಮಕ್ಕಾಗಿ ದೀಪ ಬೆಳಗಿಸಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಬಾಂಗ್ಲಾ ಹಿಂದೂಗಳಿಗಾಗಿ ಪ್ರಾರ್ಥಿಸಿದ್ದಾರೆ ವಿಶ್ವ ಪ್ರಸನ್ನ ತೀರ್ಥ ಶ್ರೀಗಳು. ಪೇಜಾವರ ಶ್ರೀಗಳು ಪ್ರಾರ್ಥನೆಯನ್ನ ಮಾಡಿರೋದು, ದೀಪ ಬೆಳಗಿಸಿ ಪ್ರಾರ್ಥನೆ ಮಾಡಿರೋದು. ನೀವೆಲ್ಲರೂ ಕೂಡ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವ ಹಿಂದೂಗಳ ನರಮೇಧವನ್ನು ಖಂಡಿಸಿ ಹಿಂದೂಗಳಿಗಾಗಿ ಪ್ರಾರ್ಥನೆ ಮಾಡಿ ಅನ್ನುವ ಅಭಿಯಾನವನ್ನು ಕೂಡ ಮಾಡೋದಕ್ಕೆ ಕರೆ ಕೊಟ್ಟಿದ್ದಾರೆ. ಮನೆ ಮಠ ಮಂದಿರಗಳಲ್ಲಿ ದೇವರಿಗೆ ದೀಪವನ್ನು ಬೆಳಗಿಸಿ ಪ್ರಾರ್ಥಿಸಲು ಕರೆ ಕೊಟ್ಟಿದ್ದಾರೆ. ಬಾಂಗ್ಲಾ ಹಿಂದೂಗಳಿಗಾಗಿ ಒಂದು ಹೆಚ್ಚುವರಿ ದೀಪವನ್ನು ಬೆಳಗಿಸಲು ಕರೆ ಕೊಟ್ಟಿದ್ದಾರೆ. ಬಾಂಗ್ಲಾ ಹಿಂದೂಗಳಿಗಾಗಿ ಇಂದು ಒಂದು ಹೆಚ್ಚುವರಿ ದೀಪವನ್ನು ಬೆಳಗಲು ಕರೆ ಕೊಟ್ಟಿದ್ದಾರೆ ಪೇಜಾವರ ಶ್ರೀಗಳು. ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಗಳು ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಹಿಂದೂಗಳ ನರಮೇಧವನ್ನು ಖಂಡಿಸೋದ್ರ ಜೊತೆಗೆ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಮನೆಯ ದೇವರ ಮುಂದೆ ಹೆಚ್ಚುವರಿಯಾಗಿ ನಾವು ಸಹಜವಾಗೇ ಒಂದು ದೀಪವನ್ನು ಹಚ್ಚುತ್ತೀವಿ, ಆದರೆ ಇನ್ನೊಂದು ದೀಪವನ್ನು ಹಚ್ಚಿ ಬಾಂಗ್ಲಾದಲ್ಲಿ ಆಗ್ತಾ ಇರುವ ಹಿಂದೂಗಳ ನರಮೇಧವನ್ನು ಖಂಡಿಸಿ ದೀಪವನ್ನು ಬೆಳಗಿಸುವ ಮೂಲಕ ಪ್ರಾರ್ಥನೆ ಮಾಡಿ ಅಂಥೇಳಿ ಪೇಜಾವರ ಶ್ರೀಗಳು ಕರೆ ಕೊಟ್ಟಿದ್ದಾರೆ. ಆ ಮೂಲಕ ಪೇಜಾವರ ಶ್ರೀಗಳು ಹಿಂದೂಗಳಿಗೆ ಯಾವುದೇ ಸಮಯದಲ್ಲಿ ಆಪತ್ತು ಎದುರಾದಾಗಲೂ ಕೂಡ ಅದರ ಪರವಾಗಿ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾರೆ, ಖಂಡಿಸ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಈಗ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂಥ ಈ ಎಲ್ಲ ನರಮೇಧ ಇತ್ತಲ್ಲ, ಹಿಂದೂಗಳ ನರಮೇಧ ಕಂಡಲ್ಲಿ ಬೆಂಕಿ ಹಚ್ಚಿ ಸುಟ್ಟಾಕ್ತಿದ್ದಾರೆ. ಇದನ್ನು ಖಂಡಿಸಿ ಭಾರತದ ಹಿಂದೂಗಳಿಗೆ ಪ್ರಾರ್ಥನೆ ಮಾಡುವಂತೆ ಕರೆ ಕೊಟ್ಟಿದ್ದಾರೆ. ಬಾಂಗ್ಲಾದೇಶದಲ್ಲಿ ಇರುವ ಅಲ್ಪಸಂಖ್ಯಾತ ಹಿಂದೂಗಳಿಗಾಗಿ ಪೇಜಾವರ ಶ್ರೀಗಳು ವಿಶ್ವ ಪ್ರಸನ್ನ ಶ್ರೀಗಳು ಧ್ವನಿ ಎತ್ತಿದ್ದಾರೆ. ಬಾಂಗ್ಲಾ ಹಿಂದೂಗಳ ಕ್ಷೇಮಕ್ಕಾಗಿ ದೀಪ ಬೆಳಗಿಸಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಬಾಂಗ್ಲಾ ಹಿಂದೂಗಳಿಗಾಗಿ ಪ್ರಾರ್ಥಿಸಿದ್ದಾರೆ ವಿಶ್ವ ಪ್ರಸನ್ನ ತೀರ್ಥ ಶ್ರೀಗಳು. ಪೇಜಾವರ ಶ್ರೀಗಳು ಪ್ರಾರ್ಥನೆಯನ್ನ ಮಾಡಿರೋದು, ದೀಪ ಬೆಳಗಿಸಿ ಪ್ರಾರ್ಥನೆ ಮಾಡಿರೋದು. ನೀವೆಲ್ಲರೂ ಕೂಡ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವ ಹಿಂದೂಗಳ ನರಮೇಧವನ್ನು ಖಂಡಿಸಿ ಹಿಂದೂಗಳಿಗಾಗಿ ಪ್ರಾರ್ಥನೆ ಮಾಡಿ ಅನ್ನುವ ಅಭಿಯಾನವನ್ನು ಕೂಡ ಮಾಡೋದಕ್ಕೆ ಕರೆ ಕೊಟ್ಟಿದ್ದಾರೆ. ಮನೆ ಮಠ ಮಂದಿರಗಳಲ್ಲಿ ದೇವರಿಗೆ ದೀಪವನ್ನು ಬೆಳಗಿಸಿ ಪ್ರಾರ್ಥಿಸಲು ಕರೆ ಕೊಟ್ಟಿದ್ದಾರೆ. ಬಾಂಗ್ಲಾ ಹಿಂದೂಗಳಿಗಾಗಿ ಒಂದು ಹೆಚ್ಚುವರಿ ದೀಪವನ್ನು ಬೆಳಗಿಸಲು ಕರೆ ಕೊಟ್ಟಿದ್ದಾರೆ. ಬಾಂಗ್ಲಾ ಹಿಂದೂಗಳಿಗಾಗಿ ಇಂದು ಒಂದು ಹೆಚ್ಚುವರಿ ದೀಪವನ್ನು ಬೆಳಗಲು ಕರೆ ಕೊಟ್ಟಿದ್ದಾರೆ ಪೇಜಾವರ ಶ್ರೀಗಳು.
ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಗಳು ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಹಿಂದೂಗಳ ನರಮೇಧವನ್ನು ಖಂಡಿಸೋದ್ರ ಜೊತೆಗೆ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಮನೆಯ ದೇವರ ಮುಂದೆ ಹೆಚ್ಚುವರಿಯಾಗಿ ನಾವು ಸಹಜವಾಗೇ ಒಂದು ದೀಪವನ್ನು ಹಚ್ಚುತ್ತೀವಿ, ಆದರೆ ಇನ್ನೊಂದು ದೀಪವನ್ನು ಹಚ್ಚಿ ಬಾಂಗ್ಲಾದಲ್ಲಿ ಆಗ್ತಾ ಇರುವ ಹಿಂದೂಗಳ ನರಮೇಧವನ್ನು ಖಂಡಿಸಿ ದೀಪವನ್ನು ಬೆಳಗಿಸುವ ಮೂಲಕ ಪ್ರಾರ್ಥನೆ ಮಾಡಿ ಅಂಥೇಳಿ ಪೇಜಾವರ ಶ್ರೀಗಳು ಕರೆ ಕೊಟ್ಟಿದ್ದಾರೆ. ಆ ಮೂಲಕ ಪೇಜಾವರ ಶ್ರೀಗಳು ಹಿಂದೂಗಳಿಗೆ ಯಾವುದೇ ಸಮಯದಲ್ಲಿ ಆಪತ್ತು ಎದುರಾದಾಗಲೂ ಕೂಡ ಅದರ ಪರವಾಗಿ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾರೆ, ಖಂಡಿಸ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಈಗ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂಥ ಈ ಎಲ್ಲ ನರಮೇಧ ಇತ್ತಲ್ಲ, ಹಿಂದೂಗಳ ನರಮೇಧ ಕಂಡಲ್ಲಿ ಬೆಂಕಿ ಹಚ್ಚಿ ಸುಟ್ಟಾಕ್ತಿದ್ದಾರೆ. ಇದನ್ನು ಖಂಡಿಸಿ ಭಾರತದ ಹಿಂದೂಗಳಿಗೆ ಪ್ರಾರ್ಥನೆ ಮಾಡುವಂತೆ ಕರೆ ಕೊಟ್ಟಿದ್ದಾರೆ. ಬಾಂಗ್ಲಾದೇಶದಲ್ಲಿ ಇರುವ ಅಲ್ಪಸಂಖ್ಯಾತ ಹಿಂದೂಗಳಿಗಾಗಿ ಪೇಜಾವರ ಶ್ರೀಗಳು ವಿಶ್ವಪ್ರಸನ್ನ ಶ್ರೀಗಳು ಧ್ವನಿ ಎತ್ತಿದ್ದಾರೆ. ಬಾಂಗ್ಲಾ ಹಿಂದೂಗಳ ಕ್ಷೇಮಕ್ಕಾಗಿ ದೀಪ ಬೆಳಗಿಸಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಬಾಂಗ್ಲಾ ಹಿಂದೂಗಳಿಗಾಗಿ ಪ್ರಾರ್ಥಿಸಿದ್ದಾರೆ ವಿಶ್ವಪ್ರಸನ್ನ ತೀರ್ಥ ಶ್ರೀಗಳು. ಪೇಜಾವರ ಶ್ರೀಗಳು ಪ್ರಾರ್ಥನೆಯನ್ನ ಮಾಡಿರೋದು, ದೀಪ ಬೆಳಗಿಸಿ ಪ್ರಾರ್ಥನೆ ಮಾಡಿರೋದು. ನೀವೆಲ್ಲರೂ ಕೂಡ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವ ಹಿಂದೂಗಳ ನರಮೇಧವನ್ನು ಖಂಡಿಸಿ ಹಿಂದೂಗಳಿಗಾಗಿ ಪ್ರಾರ್ಥನೆ ಮಾಡಿ ಅನ್ನುವ ಅಭಿಯಾನವನ್ನು ಕೂಡ ಮಾಡೋದಕ್ಕೆ ಕರೆ ಕೊಟ್ಟಿದ್ದಾರೆ. ಮನೆ, ಮಠ, ಮಂದಿರಗಳಲ್ಲಿ ದೇವರಿಗೆ ದೀಪವನ್ನು ಬೆಳಗಿಸಿ ಪ್ರಾರ್ಥಿಸಲು ಕರೆ ಕೊಟ್ಟಿದ್ದಾರೆ. ಬಾಂಗ್ಲಾ ಹಿಂದೂಗಳಿಗಾಗಿ ಒಂದು ಹೆಚ್ಚುವರಿ ದೀಪವನ್ನು ಬೆಳಗಿಸಲು ಕರೆ ಕೊಟ್ಟಿದ್ದಾರೆ. ಬಾಂಗ್ಲಾ ಹಿಂದೂಗಳಿಗಾಗಿ ಇಂದು ಒಂದು ಹೆಚ್ಚುವರಿ ದೀಪವನ್ನು ಬೆಳಗಲು ಕರೆ ಕೊಟ್ಟಿದ್ದಾರೆ ಪೇಜಾವರ ಶ್ರೀಗಳು. ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಗಳು ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಹಿಂದೂಗಳ ನರಮೇಧವನ್ನು ಖಂಡಿಸೋದ್ರ ಜೊತೆಗೆ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಮನೆಯ ದೇವರ ಮುಂದೆ ಹೆಚ್ಚುವರಿಯಾಗಿ ನಾವು ಸಹಜವಾಗೇ ಒಂದು ದೀಪವನ್ನು ಹಚ್ಚುತ್ತೀವಿ, ಆದರೆ ಇನ್ನೊಂದು ದೀಪವನ್ನು ಹಚ್ಚಿ ಬಾಂಗ್ಲಾದಲ್ಲಿ ಆಗ್ತಾ ಇರುವ ಹಿಂದೂಗಳ ನರಮೇಧವನ್ನು ಖಂಡಿಸಿ ದೀಪವನ್ನು ಬೆಳಗಿಸುವ ಮೂಲಕ ಪ್ರಾರ್ಥನೆ ಮಾಡಿ ಅಂಥೇಳಿ ಪೇಜಾವರ ಶ್ರೀಗಳು ಕರೆ ಕೊಟ್ಟಿದ್ದಾರೆ. ಆ ಮೂಲಕ ಪೇಜಾವರ ಶ್ರೀಗಳು ಹಿಂದೂಗಳಿಗೆ ಯಾವುದೇ ಸಮಯದಲ್ಲಿ ಆಪತ್ತು ಎದುರಾದಾಗಲೂ ಕೂಡ ಅದರ ಪರವಾಗಿ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾರೆ, ಖಂಡಿಸ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಈಗ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂಥ ಈ ಎಲ್ಲ ನರಮೇಧ ಇತ್ತಲ್ಲ, ಹಿಂದೂಗಳ ನರಮೇಧ ಕಂಡಲ್ಲಿ ಬೆಂಕಿ ಹಚ್ಚಿ ಸುಟ್ಟಾಕ್ತಿದ್ದಾರೆ. ಇದನ್ನು ಖಂಡಿಸಿ ಭಾರತದ ಹಿಂದೂಗಳಿಗೆ ಪ್ರಾರ್ಥನೆ ಮಾಡುವಂತೆ ಕರೆ ಕೊಟ್ಟಿದ್ದಾರೆ.